ಹಲೋ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಮಳೆ ಬರ್ತಿತ್ತಾ, ಮಲ್ಗೋಣ ಅಂತ ಪ್ಲ್ಯಾನ್ ಮಾಡೋಷ್ಟ್ರಲ್ಲಿ ಏನಾಯಿತು, ಹಸ್ಬೆಂಡ್ ಕಾಲ್ ಮಾಡಿದರು. ಕಾಲ್ ಮಾಡ್ಕೊಂಡು ಏನು ಹೇಳಿದ್ರು ಗೊತ್ತಾ, ಡೀಸೆಲ್ ಖಾಲಿಯಾಗಿದೆ ಕೊಟ್ಟು ಬಾ ಅಂತ ಹೇಳಿಬಿಟ್ರು. ವರ್ಕ್ ಈಸ್ ವರ್ಷಿಪ್ ಅಲ್ಲ ಫ್ರೆಂಡ್ಸ್, ಸೊ ನನಗೆ ಮಿಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಡೀಸೆಲ್ ತರೋಕ್ಕೆ ರಾವತನಕಟ್ಟೆ ಬಂಕಿಗೆ ಹೋಗ್ತಾ ಇದ್ದೀನಿ. ರಾವತನಕಟ್ಟೆ ಬಂಕ್ ಹೋಗಬೇಕಾದ್ರೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್, ಯಾಕಂದರೆ ಎರಡು ಸೈಡು ತುಂಬ ನೇಚರ್ ಚೆನ್ನಾಗಿದೆ, ಗದ್ದೆಗಳಿವೆ, ನೀರು ಎಲ್ಲ. ಮಳೆಗಾಲದಲ್ಲಂತೂ ತುಂಬ ಖುಷಿಯಾಗುತ್ತೆ. ಸೊ ಅಲ್ಲಿ ಹೋಗಿ ಬಂಕಿಗೆ ಡೀಸೆಲ್ ಫುಲ್ ಮಾಡ್ತಾ ಇದ್ದೀನಿ. ಅಕ್ಕನ ಹತ್ರ ಮಾತಾಡ್ಕೊಂಡು ನಿಂತ್ಕೊಂಡಿರ್ಬೇಕಾದ್ರೆ ಮಗಳು ನೋಡಿ ಬಂದು ಪೈಪು ಫುಲ್ ಹಿಡ್ಕೊಂಡಿದ್ದಾಳೆ. ಏನಕ್ಕೆ ಹಿಡ್ಕೊಂಡೆ ಕೇಳಿದರೆ, ಅದು ವೆಯ್ಟ್ ಇದೆ, ಅವ್ರಿಗೆ ಹೆಲ್ಪ್ ಆಗತ್ತೆ ಅಂತ ಹಿಡ್ಕೊಂಡಿದ್ದಾಳೆ. ಸೊ ಡೀಸೆಲೆಲ್ಲ ಫುಲ್ ಮಾಡಿಕೊಂಡು ನಾನು ಮತ್ತು ಅವಳು ಮಾತ್ರ. ಅವಳಿಗೆ ಮಧ್ಯಾಹ್ನ ಮೇಲೆ ಸ್ಕೂಲಿಲ್ಲ ಫ್ರೆಂಡ್ಸ್, ಇಬ್ಬರು ಸೈಟಿಗೆ ಹೊರಟ್ವಿ. ಸೈಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ, ಆಫ್ ರೋಡ್ ಇದ್ದಂಗಿದೆ, ನೇಚರ್ ಫ್ರೆಂಡ್ಲಿ ಇದೆ, ತುಂಬ ಖುಷಿಯಾಯಿತು. ಮಳೆ ಬಂದು ಜಸ್ಟ್ ಮಳೆ ಹೋಗಿದ್ದಷ್ಟೇ ಫ್ರೆಂಡ್ಸ್, ಎಲ್ಲೆಲ್ಲೆಲ್ಲ ಫುಲ್ ನೀರಿತ್ತು. ಮಳೆ ಕಡಿಮೆ ಆಗಿದ್ದಕ್ಕೆ ನಾನು ಗಾಡಿ ಏನು ಮಾಡಿದ್ದೀನಿ, ಸ್ವಲ್ಪ ಕೆಳಗಡೆ ತೊಗೊಂಡೋಗಿದ್ದೀನಿ. ಪಕ್ಕ ಸೈಟಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಸೈಟಿಗಂತೂ ಹೋಗಲ್ಲ, ಯಾಕಂದರೆ ಅಷ್ಟನಿಗೂ ಹೋಗೋಷ್ಟರಲ್ಲಿ ಅಲ್ಲಿ ಹೂತೋಗುತ್ತೆ ಗಾಡಿ ಅಂತೆಲ್ಲ ಹೇಳಿದರು. ಅದಕ್ಕೋಸ್ಕರ ಅಷ್ಟೆಲ್ಲ ನಾನು ಹೋಗಲ್ಲ, ಅಲ್ಲೇ ಸ್ವಲ್ಪ ಸೈಡ್ ಮಾಡಿಟ್ಕೊಳ್ತೀನಿ. ತುಂಬ ನಡೆಯೋಕ್ಕಿದೆ ಫ್ರೆಂಡ್ಸ್ ಇಲ್ಲಿಂದ. ಸೊ ಅಲ್ಲಿ ಗಾಡಿ ಇಟ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಫ್ರೆಂಡ್ಸ್, ನನಗೆ ಪೆಪ್ಪರ್ ಪ್ಲಾಂಟೇಶನ್ ಸಿಕ್ತು. ಸಿಕ್ಕಾಬಡೆ ಚೆನ್ನಾಗಿ ಮಾಡಿದಾರಲ್ಲ, ಅದು ನೋಡಿದ ತಕ್ಷಣ ತುಂಬ ಖುಷಿಯಾಯಿತು. ಸೊ ಹಾಗೆ ಆದರೆ ಮುಂದೆ ಹೋಗಬೇಕಾದ್ರೆ ನೋಡಿ, ಮಗಳು ಸಿಕ್ಕಾಪಟ್ಟೆ ಓಡ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಹೇಳ್ತಾ ಇದ್ದೀನಿ ಅವಳಿಗೆ, ಓಡಬೇಡ ನಡ್ಕೊಂಡು ಹೋಗು ಅಂತ. ಆದರೂ ಅವಳು ನನ್ನ ಮಾತು ಕೇಳಿಲ್ಲ. ನಾನಂತೂ ನಿಧಾನ ನಡ್ಕೊಂಡು ಹೋಗ್ತಾ ಇದ್ದೀನಿ, ಅವಳು ಓಡ್ಕೊಂಡು ಹೋಗ್ತಾನೆ ಇದ್ದಾಳೆ. ನೋಡಿ, ಈ ಥರ ಹೊಂಡ ಮತ್ತು ಗಲೀಜಿದ್ದಕ್ಕೆ ನಾನು ಗಾಡಿ ಮೇಲೆ ತಂದಿಲ್ಲ, ಯಾಕಂದರೆ ಇಲ್ಲಿ ಹೂತು ಹೋಗೋ ಚಾನ್ಸಸ್ ಇದೆ, ತುಂಬ ಇದೆ. ಅದಕ್ಕೋಸ್ಕರ ನಾನು ಈ ಕಡೆ ತಂದಿಲ್ಲ. ಆದರೆ ಅವಳು ನೋಡಿ ನನ್ನ ಮಾತು ಕೇಳ್ತಾನೇ ಇಲ್ಲ, ಸಿಕ್ಕಾಬಿಟ್ಟು ಓಡ್ಕೊಂಡು ಹೋಗ್ತಾ ಇದ್ದಾಳೆ. ನಿಲ್ಲು ಅಂದರೂ ಕೂಡ ನನ್ನ ಮಾತು ಕೇಳ್ದೇ ಹೋಗ್ತಾ ಇದ್ದಾಳೆ. ನಾನಂತೂ ಅಲ್ಲಿ ತೋಟಗಳು ನೋಡಿದಾಗ ಫಿದಾ ಆಗಿಬಿಟ್ಟೆ. ನೋಡಿ, ಇಲ್ಲಿ ರಬ್ಬರ್ ಪ್ಲಾಂಟೇಶನ್ ಇತ್ತು, ಅದನ್ನು ನೋಡಿದಾವಾಗಲೂ ಖುಷಿ ಆಯಿತು ನನಗೆ. ಹಾಗೆ ನನಗೆ ಮುಂದೆ ಹೋಗ್ತಾನೆ ನೋಡಿ, ನನಗೆ ಅಡಿಕೆ ತೋಟ ಸಿಕ್ಬಿಡ್ತು. ಇದಂತೂ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡಿದ ತಕ್ಷಣ ನನಗೇನು ಅನಿಸ್ತು ಗೊತ್ತಾ, ನನಗೂ ಸ್ವಲ್ಪ ಜಾಗ ಇದೆಯಲ್ಲ, ಅದರಲ್ಲಿ ಫುಲ್ ಅಡಿಕೆ ಹಾಕಬೇಕು, ಬೇರೆ ಏನೂ ಹಾಕಬಾರ್ದು, ಫುಲ್ ಅಡಿಕೆಯಿಂದನೇ ತುಂಬಿಸ್ಬೇಕಂತ ಅನಿಸ್ಬಿಡ್ತು. ಯಾಕಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋ ತೋಟ. ಕೃಷಿ ಇಂಟ್ರೆಸ್ಟ್ ಇರೋರಿಗೆಲ್ಲ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್ ನೋಡೋಕ್ಕೆ. ನಾನೇನು ತುಂಬ ಕೃಷಿ ಇಂಟ್ರೆಸ್ಟ್ ಬಿಡೋಳಲ್ಲ, ಬಟ್ ಇದು ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಈ ಥರ ಮಾಡಿದರೆ ಚೆನ್ನಾಗಿರತ್ತೆ, ಇನ್ಕಮ್ ಕೂಡ ಬರುತ್ತೆ. ಇನ್ಕಮ್ಗಿಂತ ತೋಟ ಒಂದು ನೋಡೋಕ್ಕೆ ಖುಷಿ ಇರತ್ತೆ ಅಲ್ವಾ, ಅದು ಮೇಯ್ನ್. ನೋಡಿ, ಅಡಿಕೆ ಎಲ್ಲ ಫುಲ್ ಆಗಿದೆ ಈ ತೋಟದಲ್ಲಿ. ಸೊ ಇನ್ನು ಸ್ವಲ್ಪ ದೂರ ಅಷ್ಟೇ ಇರೋದು ಫ್ರೆಂಡ್ಸ್ ನಮ್ಮ ಸೈಟ್ ರೀಚ್ ಆಗೋಕ್ಕೆ. ಅಲ್ಲಿ ಡೀಸೆಲ್ ತೊಗೊಂಡು ಹೋಗೋಕ್ಕಾಗಲಿಲ್ಲ, ಅವನಿಗೆ ಬಂದು ತೊಗೊಂಡು ಹೋಗು ಅಂತ ಹೇಳಿದೆ ನೋಡಿ. ಸೊ ಇಲ್ಲಿಂದ ಡೈರೆಕ್ಟು ಹಸ್ಬೆಂಡ್ ಸೈಟಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಅವರಿಗೂ ಡೀಸೆಲ್ ಬೇಕಿತ್ತು, ಅಲ್ಲಿ ಅವ್ರಿಗೆ ಕೂಡ ಡೀಸೆಲ್ ಕೊಡ್ತೀನಿ. ಆವಾಗ ಅಲ್ಲಿ ನೇಚರ್ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿಂದೊಂದು ಕ್ಲಿಕ್ ತೊಗೊಂಡೆ. ಸೊ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ನೋಡೋಣ.